ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಅಯೋಧ್ಯೆ ಬಳಿಕ ಕರ್ನಾಟಕದಲ್ಲೂ ಹುಂಡಿ ಕಳ್ಳರು. ಐತಿಹಾಸಿಕ ಬೇಲೂರು ಚನ್ನಕೇಶವ ದೇಗುಲದಲ್ಲೇ ಕಳ್ತನ ಆಗಿದೆ. ಹುಂಡಿ ಹಣ ಎಣಿಕೆ ವೇಳೆ ನಡೆದಿರುವಂತ ಲಕ್ಷ ಹಣ ಕದ್ದಿರುವಂತ ವಿಡಿಯೋಗ್ರಾಫರ್. ಹುಂಡಿ ಹಣ ಎಣಿಕೆ ಸಂದರ್ಭದಲ್ಲಿ ಲಕ್ಷ ಹಣ ಕದ್ದ ವಿಡಿಯೋಗ್ರಾಫರ್. ಹಣ ಎಣಿಕೆ ವಿಡಿಯೋ ಮಾಡೋದಕ್ಕೆ ಬಂದವನಿಂದಲೇ ನಡೀತು ಕಳ್ಳತನ. ವಿಡಿಯೋಗ್ರಾಫರ್ ನೀಲಕಂಠನ ಮೇಲೆ ಕಳ್ಳತನ ಆರೋಪ ಇದೆ. ಹಾಸನ ಜಿಲ್ಲೆಯ ವಿಶ್ವವಿಖ್ಯಾತ ಬೇಲೂರು ಚನ್ನಕೇಶವ ದೇಗುಲದಲ್ಲಿ ನಡೆದಿರುವಂತ ಕಳ್ಳತನ ಇದು. ಬರೋಬ್ಬರಿ 1.98 ಲಕ್ಷ ಹಣ ಎಗರಿಸಿರುವಂತ ಕದೀಮಾ ವಿಡಿಯೋಗ್ರಾಫರ್. ಹಣ ಕದಿಯೋ ದೃಶ್ಯ ಕಂಡ ದೇಗುಲದಲ್ಲಿ ಇದ್ದಂತ ಪೊಲೀಸ್ ಪೇದೆ ಸಂಬಂಧಪಟ್ಟವರಿಗೆ ಕಳ್ಳತನ ವಿಚಾರ ತಿಳಿಸಿದ್ದಾರೆ ಪೊಲೀಸ್ ಸಿಬ್ಬಂದಿ. ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದಂತ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಕಳ್ಳತನ ಮಾಡಿದ್ದ ಹಣ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದೇವಾಲಯ ಆಡಳಿತ ಸಿಬ್ಬಂದಿ ಅಧಿಕಾರಿಗಳ ಕೈವಾಡದ ಶಂಕೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹುಂಡಿ ಎಣಿಕೆಯ ಸಂದರ್ಭದಲ್ಲಿ ವಿಡಿಯೋಗ್ರಫಿ ಮಾಡ್ತೀನಿ ಅಂತ ಬಂದವನೇ ಈ ರೀತಿಯಾಗಿ 1.98 ಲಕ್ಷ ಹಣ ಕಳ್ಳತನ ಮಾಡಿರೋದು. ಅಧಿಕಾರಿಗಳ ಪಾತ್ರದ ಬಗ್ಗೆ ಪತ್ತೆ ಹಚ್ಚಬೇಕು ಅಂತ ಸ್ಥಳೀಯರು ಈಗ ಆಗ್ರಹಿಸಿದ್ದಾರೆ. ಅಯೋಧ್ಯೆ ಆಯಿತು, ಬದ್ರಿನಾಥ ಆಯಿತು, ಕರ್ನಾಟಕದಲ್ಲೂ ಕೂಡ ನೋಡಿ ಚನ್ನಕೇಶವ ದೇಗುಲದಲ್ಲಿ ಹುಂಡಿ ಎಣಿಕೆ ಕಾರ್ಯ ಸಂದರ್ಭದಲ್ಲಿ ನಡೆದಿರುವಂತ ಕಳ್ಳತನ ಇದು. ಚನ್ನಕೇಶವ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯದಲ್ಲಿ ಒಬ್ಬ ವ್ಯಕ್ತಿ ಕಳ್ಳತನ ಮಾಡಿರೋದು ಕಂಡು ಬಂದಿದೆ. ಅದನ್ನ ನಮ್ಮ ಪ್ರವಾಸಿ ಮಿತ್ರ ಅವರು ನೋಡಿದ್ದಾರೆ. ಅವ್ರ ಚೆಕ್ಕಿನಲ್ಲಿ ಐಡೆಂಟಿಟಿಯನ್ನ ಹೈಡ್ ಮಾಡಿಕೊಂಡು ಕಳ್ಳತನ ಮಾಡಿದ್ರು. ಸೊ ಚನ್ನಕೇಶವನ ಕೃಪೆಯಿಂದ ನಾವು ಏನ್ ಮಾಡಿದ್ವಿ, ಐಡೆಂಟಿಫೈ ಮಾಡಿ 1,98,000 ಏನು ಜರ್ಕಿನಲ್ಲಿ ಹಾಕೊಳ್ಕೊಂಡು ಬಂದು. ಸೊ ಇವರು ಎಚ್ಚರಿಕೆಯಿಂದ ಇದ್ದಾಗ ನಾವು ವಾಚ್ ಮಾಡ್ತಿರ್ತೀವಿ, ವಿಡಿಯೋಗ್ರಾಫಿ ಮಾಡ್ತಿರ್ತೀವಿ. ಆ ಟೈಮಲ್ಲಿ ಆ ವ್ಯಕ್ತಿ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಚೇತನ್. ಚನ್ನಕೇಶವ ದೇಗುಲದಲ್ಲಿ ಹುಂಡಿ ಎಣಿಕೆ ಕಾರ್ಯದಲ್ಲಿ ನಡೆದಿರುವ ಕಳ್ಳತನದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾವಾಗ ಎಣಿಕೆ ಕಾರ್ಯ ನಡೆದಿದ್ದು, ಸದ್ಯ ಆತ ಯಾರು, ಅಲ್ಲಿರುವಂತ ಆಡಳಿತ ಮಂಡಳಿಯ ಸದಸ್ಯರು ಭಾಗಿಯಾಗಿದ್ದಾರಾ, ಹೆಂಗೆ ಅಂತ? ಖಂಡಿತ ಸೌಖ್ಯ. ಏನು ಐತಿಹಾಸಿಕ ಬೇಲೂರು ಚನ್ನಕೇಶವ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ಪ್ರತಿ ವರ್ಷ ನಡೆಯುತ್ತೆ. ಅದರಂತೆ ಎಣಿಕೆ ನಡೀತಾ ಇತ್ತು. ಆ ವೇಳೆಯಲ್ಲಿ ಲಕ್ಷ ಹಣವನ್ನ ವಿಡಿಯೋಗ್ರಾಫರ್ ಕದ್ದಿರ್ತಕ್ಕಂಥದ್ದು. ಈತ ವಿಡಿಯೋಗ್ರಾಫರ್ ನೀಲಕಂಠ ಏನಿದ್ದಾನೆ, ಈತ 16 ವರ್ಷಗಳಿಂದ ಅದೇ ದೇವಸ್ಥಾನದಲ್ಲಿ ವಿಡಿಯೋಗ್ರಾಫರ್ ಆಗಿರ್ತಾನೆ. ಆದ್ರೆ ಆತ 1,98,000 ಹಣವನ್ನ ಎಗರಿಸ್ತಾ ಇದ್ದ ಅನ್ನೋ ಒಂದು ಆ ದೃಶ್ಯವನ್ನ ಪೊಲೀಸರು ನೋಡ್ತಾರೆ. ಆ ಹಣ ಕದಿಯೋ ದೃಶ್ಯವನ್ನ ನೋಡಿದ ತಕ್ಷಣ ಅವರು ದೇವಾಲಯದಲ್ಲಿದ್ದ ಪೊಲೀಸ್ ಪೇದೆ ಏನಿದ್ರು ಅವರು ಆ ದೇವಾಲಯದ ಆಡಳಿತ ಮಂಡಳಿಗೆ ಆ ವಿಚಾರವನ್ನ ತಿಳಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟವ್ರಿಗೆ. ಆಗ ಆತನನ್ನ ವಿಚಾರಣೆ ಮಾಡಿದಾಗ, ಅದನ್ನ ಪರಿಶೀಲನೆ ಮಾಡಿದಾಗ ಆತ ಹಣ ಕದ್ದಿರೋದು ದೃಢವಾಗಿರುತ್ತೆ. ಆ ಕಾರಣಕ್ಕಾಗಿ ಅಲ್ಲಿಗೆ ತಹಶೀಲ್ದಾರ್ ಏನು ಶ್ರೀಧರ್ ಕಂಕನವಾಡಿ ಇರ್ತಾರೆ, ಅವರು ಸ್ಥಳಕ್ಕೆ ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಿ ತದನಂತರದಲ್ಲಿ ಆತ ಹಣ ಕದ್ದಿದ್ದು ನಿಜವಾದ ನಂತರದಲ್ಲಿ ಆತನನ್ನ ಆಡಳಿತ ಸಿಬ್ಬಂದಿಗಳು ಅವನನ್ನ ಸ್ಥಳೀಯರು ಆರೋಪ ಏನ್ ಮಾಡಿದ್ರು, ಅದಾದ ನಂತರ ಅವ್ರನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದಾದ್ಮೇಲೆ ಒಂದಷ್ಟು ಅಂದ್ರೆ ಆತ 16 ವರ್ಷಗಳಿಂದ ಅಲ್ಲೇ ವಿಡಿಯೋಗ್ರಾಫರ್ ಆಗಿ ಇದ್ದಂತವನು. ಹಾಗಾಗಿ ಇಲ್ಲೇನಾದ್ರೂ ಸಿಬ್ಬಂದಿಗಳ ಕೈವಾಡ ಇದೆಯಾ, ಆಡಳಿತ ಮಂಡಳಿಯೂ ಕೂಡ ಅದಕ್ಕೆ ಸಾಥ್ ಕೊಡ್ತಾ ಇದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ಈಗ ಎತ್ತಿರ್ತಕ್ಕಂಥದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ.